ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ನಗರ ದ್ವಾರಕಾ ಆಸ್ಪತ್ರೆ ಜನಿಸಿದ ಮಗುವಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಮಗುವಿನ ಪ್ರಾಣ ಉಳಿಸುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿದೆ. ಈ ಕುರಿತು ಮಾಹಿತಿ ಪಡೆದ ಡಾಕ್ಟರ್ ಪ್ರಿಯಾಂಕಾ ಗಾದ್ ಅವರು ಈ ರೀತಿ ಪ್ರಕರಣಗಳು ಕಂಡುಬರುವ ಬಹಳ ಅಪರೂಪದ ಮಹಿಳೆಯರಿಗೆ ನಂತರ ಜನಿಸಿ ಮಗು ತನ್ನ ಶರೀರದಲ್ಲಿ ಮುದ್ರಿಸಿಕೊಂಡ ಇದರ ಚಟುವಟಿಕೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಪರದಾಗಿತ್ತು. ನಾನು ಡಾಕ್ಟರ್ ಪ್ರಿಯಾಂಕಾ ಗಾದ್, ಪೀಡಿಯಾಟ್ರಿಷಿಯನ್, ದ್ವಾರಕಾ ಚಿಲ್ಡ್ರನ್ ಹಾಸ್ಪಿಟಲ್. ಬೇಬಿ ಅಟೆಂಡ್ ಆಗ್ಲಿಕ್ಕೆ ನಾನೇ ಹೋಗಿದ್ದೆ. ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿಯಿಂದ ಹುಟ್ಟಿತಿತ್ತು ಬೇಬಿ. ನೋಡಿದ ತಕ್ಷಣ ಪೂರ್ತಿ ಕರಳು, ಲಿವರು ಎಲ್ಲ ಹೊರಗಡೆನೇ ಇತ್ತು. ಸೊ ಅದು ಬಟ್ ಬೇಬಿ ಅಳತಿತ್ತು, ಆ್ಯಕ್ಟಿವ್ ಇತ್ತು ಬೇಬಿ. ಅಷ್ಟೆಲ್ಲ ತ್ರಾಸಿದ್ರು ಆ್ಯಕ್ಟಿವ್ ಇತ್ತು. ಸೊ ಅದ್ರ ಸಲುವಾಗಿ ನಾನು ಅಟೆಂಡರ್ ಜೊತೆ ಮಾತಾಡಿ, ಇಲ್ಲ ಇದು ನೋಡ್ಬೋದು, ಒಂದು ಸರ್ಜರಿ ಮಾಡಿ ನೋಡ್ಬೋದು, ಸರ್ಜರಿ ಆದರೆ ಉಳಿಯೋ ಚಾನ್ಸಸ್ ಏನು ಹೇಳಿಕ್ಕೆ ಬರಲ್ಲ, 50-50 ಇರ್ತದೆ. ಬಟ್ ಟ್ರೈ ಆದರೂ ಮಾಡಿ ನೋಡ್ರಿ ಅಂತ ಹೇಳಿದಾಗ ಪೇಷಂಟ್ ಭಾಳ ಕೋಆಪ್ರೇಟಿವ್ ಇದ್ದರು. ಇಲ್ಲ ಮಾಡಿ ನೋಡೋಣ ಅಂತ ಹೇಳಿದ್ದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ವಿ ಸರ್ಜರಿಗೆ. ಇಮಿಡಿಯೇಟ್ಲಿ ಗುಲ್ಬರ್ಗದಿಂದ ಕರೆಸಿದ್ವಿ. ಮತ್ತು ಸರ್ಜರಿನೂ ಆಯಿತು. ಸರ್ ಹೇಳಿದಂಗೆ ಭಾಳ 4 days ಆಫ್ ವೆಂಟಿಲೇಟರ್ ಸಪೋರ್ಟು, ಫುಲ್ ಇದನ್ನು ಹಾಲು ಕೊಟ್ಟರು ಸ್ವಲ್ಪ ಅದನ್ನು ತಡ್ಕೊತಾ ಇದ್ದಿಲ್ಲ 1-2 weeks. ಆಮೇಲೆ ಸ್ಲೋಲಿ ತಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು, ಆ್ಯಕ್ಟಿವ್ ಆಯಿತು, ಆಕ್ಸಿಜನಿಂದ ಹೊರಗೆ ಬಂತು. ಆಮೇಲೆ ತಾಯಿನೇ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಡಿಸ್ಚಾರ್ಜ್ ಮಾಡಿದ್ವಿ. ಇವಾಗ ಮಗುನು ಫಾಲೋಪಿಗೆ ಬಂದದ, ಆ್ಯಕ್ಟಿವ್ ಅದ, ವೇಟ್ ಗೇನು ಅದ. ಸೊ ಬೆಟ್ರ್ ಅದ ರೀ. ಅದಕ್ಕೆ ಈ ಥರದ್ದು ಕೇಸು ಆಲ್ಮೋಸ್ಟ್ ವೆರಿ ರೇರ್ಲಿ ಆಗೋದು. ಆ್ಯಂಡ್ ಈ ಆಪ್ರೇಷನ್ ತನಕ ಹೋಗೋದಿಲ್ಲ. ನಾವು ಆಪ್ರೇಷನ್ನು ಮಾಡಿದ್ವಿ, ಬೇಬಿನೂ ಚೆನ್ನಾಗಾಗಿದೆ. ಬಟ್ ಎಲ್ಲ ಸೊ ಇಟ್ಸ್ ಚೆನ್ನಾಗಿದೆ. ಈಗ ಸರ್ಜನ್ ಹೆಸರು ಡಾಕ್ಟರ್ ವಿನೋದ್ ಗೊರ್ನಾಳೆ ಅಂತ. ನಾನು ನ್ಯೂನಾಟಲಿಸ್ಟ್. ಸೊ ಯೂಶಲಿ ಮಕ್ಕಳ ಸ್ಪೆಷಲಿಸ್ಟ್ ಮಾಡಿದ್ಮೇಲೆ ಒಂದು ವರ್ಷ ಎಕ್ಸ್ಟ್ರಾ ಕೋರ್ಸ್ ಮಾಡ್ತಾರೆ ಈ ಥರ ನ್ಯೂನಾಟಲ್ ಕಂಡೀಷನ್ಸಲ್ಲಿ. ಸೊ ಈ ಮಗು ಡೆಲಿವರಿ ಆಗಿದ್ದು ತಲೋಡಿ ಹಾಸ್ಪಿಟ್ಲಲ್ಲಿ. ಸೊ ನಾರ್ಮಲ್ ಡೆಲಿವರಿ ಆಗಿತ್ತು. ಕೊಟ್ಟ ತಕ್ಷಣ ನೋಡಿದಾಗ ಅದು ಮಗದು ಕರಳಾಗಲಿ, ಲಿವರು, ಕಿಡ್ನಿ ಎಲ್ಲ ಹೊರಗಡೆ ಕಾಣಿಸ್ತಿತ್ತು. ಈ ಕಂಡೀಷನ್ಗೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಗ್ಯಾಸ್ಟ್ರೋಸ್ಟ್ರೈಸಿಸ್ ಅಂತಾರೆ. ಇದೇನು ಕಂಡೀಷನ್ ಅಲ್ಲ ಅದಕ್ಕೆ. ಆ ಕಂಡೀಷನಲ್ಲಿ ಮಗುದು ಹೊಟ್ಟೆ ಮೇಲ್ಗಡೆಯಿಂದ ಲೇಯರ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ. ಅದಕ್ಕೋಸ್ಕರ ಸಪೋರ್ಟ್ ಇಲ್ಲದ ಕಾರಣದಿಂದ ಎಲ್ಲ ಒಳಗಡೆದ ಆರ್ಗನ್ಸ್ ಎಲ್ಲ ಹೊರಗಡೆ ಬಂದುಬಿಡ್ತಾರೆ. ಇದು ತುಂಬ ರೇರ್ ಪ್ರಾಬ್ಲಮ್ಮು. ಸೊ ಹಂಗೆ ಎಮರ್ಜೆನ್ಸಿ ಕೂಡ. ಸೊ ಇದರಲ್ಲಿ ವೆಯ್ಟ್ ಮಾಡೋದಿರಲ್ಲ. ಸೊ ಹಂಗಾಗಿ ಇಮಿಡಿಯೇಟ್ಲಾಗಿ ಮಗು ಅಲ್ಲಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಪೇರೆಂಟ್ಸ್ ಡಿಸ್ಕಸ್ ಮಾಡಿದೆವು, ಈ ಥರ ಹಿಂಗೆ ಪ್ರಾಬ್ಲಮ್ ಇದೆಯಪ್ಪ, ಈ ಥರ ಇದಕ್ಕೆ ಸರ್ಜರಿ ಮಾಡಿ ಎಲ್ಲ ಒಳಗಡೆ ಹಾಕಿಬಿಟ್ಟು ಮತ್ತು ಆಮೇಲೆ ಗ್ರ್ಯಾಜುವಲ್ ಆಗಿ ಕೆಲಸ ಮಾಡ್ದಂಗೆ ಮತ್ತು ಹಾಲಲ್ಲೇ ಕೊಡ್ಬೋದು. ಬಟ್ ಅದೇ ಇದರಲ್ಲಿ ರಿಸ್ಕ್ ಇರುತ್ತೆ. ಸೊ ಮಗು ಹೆಂಗೆ ಇರೋದೇ ಮಗು, ಸಣ್ಣ ಮಗು, ಅದು ಆಪ್ರೇಷನ್ ತಡ್ಕೋಬೇಕು. ಅದಾದಮೇಲೆ ಎಲ್ಲ ಆರ್ಗನ್ಸು ಒಳಗಡೆ ಹೋದ್ಮೇಲೆ ಕೆಲಸ ಮಾಡಬೇಕು. ಈಗ ನ್ಯಾಚುರಲಿ ಒಳಗಡೆ ಇರೋದು ಬೇರೆ, ಹೊರಗಡೆ ಬಿದ್ದಿದ್ದು ಮತ್ತು ಒಳಗಡೆ ಹಾಕಿದ್ಮೇಲೆ ಅವ್ನು ಕೆಲಸ ಮಾಡ್ಕೊಂಡು ನೋಡಿರ್ತದೆ. ಸೊ ಇದೆಲ್ಲ ರಿಸ್ಕ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅಟೆಂಡರ್ ಇಲ್ಲ ಸರ್ ನಾವು ರೆಡಿ ವಿತ್ ರಿಸ್ಕ್ ಅಂದಮೇಲೆ ಆಮೇಲೆ ಅಡ್ಮಿಟ್ ಮಾಡಿ ಮತ್ತು ಇದು ಸ್ಪೆಷಲಿಸ್ಟ್ ಇರ್ತಾರೆ, ಸರ್ಜನು, ಸಣ್ಣ ಮಕ್ಕಳದ್ದು ಸರ್ಜನ್ ಸ್ಪೆಷಲಿಸ್ಟ್ ಸಪ್ರೇಟ್ ಇರ್ತಾರೆ. ಅವ್ರಿಗೆ ಕರ್ಸ್ಕೊಂಡು ಹಿಂಗೆ ಟೀಮ್ ಇರುತ್ತೆ. ಟೀಮಿಂದ ಮತ್ತು ಸರ್ಜರಿ ಮಾಡಿ ಆಮೇಲೆ ಮಗು ಆಲ್ಮೋಸ್ಟ್ 10 to 12 days. ಯಾಕಂದರೆ ಒಳಗಡೆ ಆರ್ಗನ್ಸ್ ಕೆಲಸ ಮಾಡೋದ್ರದ್ದು ನಾವು ಮೇಲ್ಗಡೆಯಿಂದ ಸಪೋರ್ಟ್ ಮಾಡ್ಬೋದು. ಸಪೋಸ್ ಹಾಲಲ್ಲಿ ಹಿಂಗೆ ಗ್ಲೂಕೋಸು, ಪ್ರೋಟೀನು, ಫ್ಯಾಟ್ ಎಲ್ಲ ಇರುತ್ತೆ, ಅದೆಲ್ಲನೂ ಮೇಲ್ಗಡೆನೇ ಕೊಡ್ತೀವಿ ಇಲ್ಲಿ ಮಗು ಒಂದು ಲೆವೆಲಿಗೆ ರೀಚ್ ಆಗೋಸ್ತಾನೆ. ಸೊ ಅದು ಮೇಲ್ಗಡೆ ಸಪೋರ್ಟ್ ಮಾಡಿದ್ದೀವಿ. ಯಾವಾಗ ಕರಳು ಮೂಮೆಂಟು ಕಿಡ್ನಿ ಎಲ್ಲ ಕರೆಕ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಮತ್ತೆ ಹಾಲು ಶುರು ಮಾಡ್ತೀವಿ. ಗ್ರ್ಯಾಜುವಲಾಗಿ ಹಾಲು ಫುಲ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಬೆಲ್ಲಿನ ಸಪೋರ್ಟ ತೆಗೆದ್ಬಿಟ್ಟು ಆಮೇಲೆ ತಾಯಿ ಹತ್ರ ಹ್ಯಾಂಡಲ್ ಮಾಡಿದ್ವಿ. ಈಗ ತಾಯಿನೇ ಹ್ಯಾಂಡಲ್ ಮಾಡ್ತಿದ್ದಾರೆ, ಫೀಡಿಂಗ್ ಎಲ್ಲ ಚೆನ್ನಾಗಿ ತಗೋತೀವಿ. ಸರ್ ಪೇಷಂಟ್ ನೇಮ್ ಯಾವ ಪೇಷಂಟ್ ನೇಮ್ ಯಾಕೆ ಅನ್ನಿಸ್ತು? ಅದು ಅಡ್ರೆಸ್ ಬೀದರ್ ತಾಲೂಕಿನ ಕೊಳಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಮೌಲಿದ್ ದರ್ಗಾ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು.
ಹಾರ